ಬಸವನ ಬಾಗೇವಾಡಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಇಂದು ಡಿವೈಎಸ್ಪಿ ಬಿ ನಂಡಗಾವಿ ಅವರ ನೇತೃತ್ವದಲ್ಲಿ ರಮಜಾನ ಮತ್ತು ಹೋಳಿ ಹಬ್ಬದ ಕುರಿತು ಶಾಂತಿ ಸಭೆ ಪೊಲೀಸ್ ಠಾಣೆ ಆವರಣದಲ್ಲಿ ಜರುಗಿತು. ಇದೇ ಸಮಯದಲ್ಲಿ ಡಿವೈಎಸ್ಪಿ ಬಿ ನಂಡಗಾವಿ ಅವರು ಮುಂಬರುವ ರಮಜಾನ ಹಾಗೂ ಹೋಳಿ ಹಬ್ಬಗಳನ್ನು ಯಾವುದೇ ಧರ್ಮದವರಾಗಲಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿ, ಆದರೆ ಶಾಂತಿಯುತವಾಗಿ ಆಚರಿಸಬೇಕು, ನಿಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರದು. ಮುಂದೆ ಬರುವ ದಿನಗಳಲ್ಲಿ SSLC ಎಕ್ಸಾಮ್ ಕೂಡ ಇದೆ. ರಮಜಾನ ಹಬ್ಬ ಇರುವುದರಿಂದ ಯಾರೂ ಒತ್ತಾಯಪೂರ್ವಕವಾಗಿ ಯಾರಿಗೆ ಬಣ್ಣ ಹಚ್ಚಬೇಡಿ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಎಲ್ಲರೂ ಶಾಂತಿವಾಗಿ ಅವರನ್ನು ಆಚರಿಸಲು ತಿಳಿಸಿದರು. ಸಭೆಯಲ್ಲಿ ವಿಜಯ ಮೂರಗುಂಡಿ PI, PSI ರವಿ ಪವಾರ್, ಸಂಗಮೇಶ್ ಓಲೆಕಾರ್ ಅವರು ನೀಲು ನಾಯಕ ಮಾತನಾಡಿದರು. ವಿಶೇಷವಾಗಿ ಯುವಕರು ಶಾಂತಿಯುತವಾಗಿ ಹಬ್ಬ ಆಚರಿಸಲು ಸಲಹೆ ನೀಡಿದರು. ಸಭೆಯಲ್ಲಿ ಪಟ್ಟಣ ಪಂಚಾಯತಿ ಸದಸ್ಯರು, ಗಣ್ಯರು, ಹಿರಿಯರು ಭಾಗವಹಿಸಿದ್ದರು. ನೀಲು ನಾಯಕ, ಅಶೋಕ ಹಾರಿವಾಳ, ಕಲ್ಲು ಸೊನ್ನದ, ಸಂಗಮೇಶ್ ಓಲೆಕಾರ್, ಖಾಜಂಬರ್ ನದಾಫ್, ಅರವಿಂದ್ ಸಾಲೋಡಗಿ ಮುಖಂಡರು ಉಪಸ್ಥಿತರಿದ್ದರು. ವರದಿ ಮೆಹಬೂಬ್, ನ್ಯೂಸ್ 92 ಬಾಗೇವಾಡಿ. ಹಗಲು ರಾತ್ರಿ ಹಬ್ಬ ಹರಿದಿನಗಳು ಬಂದಾಗ ಮತ್ತು ಯಾವ ಡಿಪಾರ್ಟ್ಮೆಂಟ್ನೂ ಇದಕ್ಕೆ ಇಲ್ಲ. ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ನವರಿಗೆ ಇದರ ಚಿಂತನೆಗಳಿರ್ತವೆ. ಏನಾರೇ ಹೆಚ್ಚು ಕಡಿಮೆ ಆದರೆ ಕೆಟ್ಟದ್ದು ಬರೋದು ಅವರಿಗೆ, ಒಳ್ಳೆಯದು ಬರೋದು ಅವರಿಗೆ. ಅದಕ್ಕೆ ನಾವು ಎಲ್ಲ ಸಮಾಜದ ಮುಖಂಡರು ನಮ್ಮ ಸಮಾಜದಲ್ಲಿ, ನಮ್ಮ ಏರಿಯಾದಲ್ಲಿ ಶಾಂತಿ ಕಾಪಾಡುವಂಥ ಕೆಲಸವನ್ನು ನಾವೇ ಮಾಡ್ತೀವಪ್ಪ ಅಂತಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೆ ಕೆಲಸ ಕಡಿಮೆ. ಇನ್ನೊಂದು, ಇದೇ ಟೈಮಲ್ಲೂ ನಮ್ಮ ಇನ್ಸ್ಪೆಕ್ಟರ್ ಹೇಳಿದ್ರು, ತಾವೆಲ್ಲರೂ ಹಿರಿಯರನ್ನು ಹೇಳಿದಿರಿ. ಇದೇ ಟೈಮಲ್ಲಿ ಈಗ ನಮ್ಮದು ರಂಜಾನ್ ಅನ್ನೋದು ಹೋಗ್ತಾ ಇದೆ. ಸೊ ರಂಜಾನ್ ಹೋಗ್ಬೇಕಂದ್ರೆ ಡೈಲಿ ಅವ್ರದ್ದು ಒಂದು ಪ್ರಾರ್ಥನೆ ಇರ್ತೈತಿ. ನಮ್ಮ ಥರನೂ ಅವ್ರದ್ದೊಂದು ಥರ ಪ್ರಾರ್ಥನೆ ಇರ್ತೈತಿ, ವಿಧವಾದರೂ ನಮ್ಮದೊಂದು ಇರ್ತೈತಿ. ಎಲ್ಲರೂ ಕೂಡಿ ಬದುಕ್ತಾ ಇರೋದೇ ಬಸವನ ಬಾಗೇವಾಡಿ. ಸೊ ಅಲ್ಲಿ ಯಾವುದು ದ್ವೇಷ ಆಗಲಿ, ಏನೋ ಬೇರೆ ಹೋಮ ಸಾಮರಸ್ಯವನ್ನು ಹಾಳು ಮಾಡುವಂಥ ಯಾವುದೇ ಘಟನೆಗಳನ್ನು ಯಾರೂ ಮಾಡೋಕ್ಕೆ ಅಲೋ ಮಾಡಬೇಡಿ. ಎಸ್ಪೆಷಲಿ ಅವತ್ತೇನೋ ಒಂದಲ್ಲಿ ಒಂದೇನೋ ಆಜಾನ ಆಗ್ತಿತ್ತು, ಬಣ್ಣ ಆಡುವತ್ನಾಗ ಬಣ್ಣ ಏನೋ ಗೊತ್ತಿದ್ದು. ಈ ಥರ ಏನಾರೇ ಮಾಡಿದ್ರಂದ್ರೆ ಪ್ಲೀಸ್ ಯಾರು ನೀವು ಬಂದು ಅವರ ಪರವಾಗಿ ಬರಬೇಡಿ. ಇಲ್ಲಿ ಯಾರೂ ಬರೋಕ್ಕೆ ಹೋಗಬೇಡಿ, ಯಾರ ಕಡೆನೂ ಹೇಳ್ಸಕ್ಕೆ ಹೋಗಬೇಡಿ. ಯಾಕಂದರೆ ಇವತ್ತಿದ್ರೆ ಮಾಡಿದವ ನಾಳೆ ಇನ್ನೊಂದು ದೊಡ್ಡ ಕ್ಯಾಂತಿ ಮಾಡ್ತಾನೆ. ಸೊ ನಾನು ಹೇಳೋದು ಅದೇ, ನಮ್ಮ ಏನು ಸಣ್ಣ ಪುಟ್ಟದನ್ನು ನಾವೇನು ಸಹಿಸ್ಕೊತೀವಲ್ಲ ಅದು ನಾಳೆ ದೊಡ್ಡದಾಗುತ್ತೆ. ಆ ಮನುಷ್ಯ ದೊಡ್ಡವಾಗ್ತಾನೆ. ನಮ್ಮ ಕನ್ನಡದಾಗ ಹೇಳ್ತೀವಲ್ಲ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಂಗಿಲ್ಲ. ಅದು ಗಿಡ ಇದ್ದಾಗ ನಾವು ಬಗ್ಗಿಸ್ಬೇಕು. ಮತ್ತು ಗಿಡದ ಮಗಲು ಕಳೆ ಬೆಳೀತಂದ್ರೆ ಅದ್ರ ಕಳೆ ಜಲ್ದಿನ ತೆಗಿಬೇಕು. ನಮ್ಮ ರೈತರ ಭಾಷೆ ಹೋಗಂದ್ರೆ ಕಸ ಬೆಳೀತಾರೆ, ಪಟ್ಟ ಕಸ ತೆಗಿಬೇಕದು. ಇಲ್ಲಾಂದ್ರೆ ನಮ್ಮದು ಅವತ್ತು ಎಲ್ಲ ನಮ್ಮ ಹಳ್ಳಿಯಿಂದ ಹುಡುಗರು ಬರ್ತಾರೆ. ಯಾವ್ಯಾವ ಸೆಂಟರ್ ಇದಾವೆ ನಾವು ಆಲ್ರೆಡಿ ನೋಡಿದ್ದೀವಿ, ಆಯಿತಾ. ಆ ಸೆಂಟರ್ದಲ್ಲಿ ಮೆನ್ ಎಲ್ಲೆಲ್ಲಿ ಹೋಗ್ತಾರೆ ಹುಡುಗರು, ಅದನ್ನೆಲ್ಲ ನಾವು ವಿಲ್ ಟೇಕ್ ಕೇರ್ ಆಫ್ ಇಟ್. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನೀವು ನಿಮ್ಮ ಹಬ್ಬವನ್ನು ಆರಾಮವಾಗಿ ಮತ್ತು ಶಾಂತವಾಗಿ ಆಚರಿಸಿ. ಇನ್ನೊಂದು, ಕೆಲವೊಬ್ಬರು ಇಷ್ಟಪಡೋಂಗಿಲ್ಲ ಆಡಲಿಕ್ಕೆ, ಅವ್ರಿಗೆ ಫೋರ್ಸ್ಫುಲಿ ತಾವು ಯಾರೂ ಮಾಡೋಕ್ಕೆ ಹೋಗ್ಬಾರ್ದು. ನನಗಿಷ್ಟ ಇದ್ದರೆ ನಾನು ಮಾಡ್ತೀನಿ. ಇಷ್ಟ ಇದ್ದವ್ರ ಜೊತೆ ನೀವು ನಿಮ್ಮ ದೋಸ್ತರ ಜೊತೆ ಆಡಿ. ಯಾವೊಬ್ಬ ನನಗೆ ಹಚ್ಚಲೆಲ್ಲ ಫೋರ್ಸ್ಫುಲ್ ಆಗಿ ಅಲ್ಲೇ ತೊಂದರೆ ಸ್ಟಾರ್ಟ್ ಆಗೋದು. ಸೊ ಅವು ಆಡ್ತಿದ್ದಂದ್ರೆ ನಿಮ್ಮ ದೋಸ್ತರ ಜೊತೆ ಆಡಿ, ತೊಂದರೆ ಏನಿಲ್ಲ. ಸೊ ಇಷ್ಟ ಇಲ್ಲ, ಯಾರೋ ನನಗೆ ಇಷ್ಟ ಇಲ್ಲ, ನನಗೆ ಬಣ್ಣ ಹಚ್ಚಬೇಡಿ ಅಂತಂದರೆ ಫೋರ್ಸ್ಫುಲಿ ಅವ್ರಿಗೆ ಹಚ್ಚಿ ಏನು ಮಾಡೋಕ್ಕೆ ಹೋಗಬೇಡಿ. ಅದ್ರ ಜೊತೆ ಈಗ ಬಂದಿದ್ದೀರಿ ಎಲ್ಲ ಹೇಳ್ತೀನಿ, ಒಂದು ಸ್ವಲ್ಪ ಕೆಮಿಕಲ್ ಬಣ್ಣ ಏನು ಸಿಗ್ತೈತಿ, ಬಳಚೂರು ಬಣ್ಣ ಅದು ಇದು ಸ್ವಲ್ಪ ಕಡಿಮೆ ಮಾಡಿ. ಅದಿನ್ನೊಂದು ವೈಟ್ ಗೀಟೆಲ್ಲ ಹಾಕ್ತೀವಲ್ಲ, ಸ್ವಲ್ಪ ಕಡಿಮೆ ಮಾಡಿ. ಯಾಕಂದರೆ ಸಿಕ್ಕಾಪಟ್ಟೆ ಅದರಲ್ಲೂ ಬಣ್ಣದಲ್ಲೂ ಕಡಿಮೆ, ಇಲ್ಲಾಂದರೆ ಬೆಳೆ ಬೆಳಂಗಿಲ್ಲ. ಇವಾಗೂ ಪದ್ಧತಿಗಳು ಇರ್ತಾವಲ್ಲ, ಕಾಮದಾನ ಮಾಡೋದು, ಮುಂಜಾನೆ ಬಣ್ಣ ಆಡೋದು, ಅದೆಲ್ಲ ಇರ್ತಾವಲ್ಲ, ಅವನ್ನೆಲ್ಲವನ್ನು ನಿರಾಶೆ ಅತ್ಯಂತ ಮಜಾ ಮಾಡಿರಿ. ನೀವು ಮಾಡುವಂಥ ಆಚರಣೆಗೆ ಅತ್ಯಂತ ಸಂಪೂರ್ಣವಾದಂಥ ಇಲಾಖೆ ಬೆಂಬಲ ಇರುತ್ತದೆ. ಆದರೆ ಅದು ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ನಮ್ಮ ಉದ್ದೇಶ ಏನು? ಶಾಂತಿ ಕಾಪಾಡೋದು, ಕಾನೂನು ಸುವ್ಯವಸ್ಥೆ ಕಾಪಾಡೋದು ಇಲಾಖೆಯ ಅತ್ಯಂತ ಗುರುತರವಾದಂಥ ಜವಾಬ್ದಾರಿ ಇರ್ತೈತಿ. ಅದನ್ನು ಅತ್ಯಂತ ಸ್ಪಷ್ಟವಾಗಿ ನಿರ್ಭೀತಿಯಿಂದ ನಾವು ಅದನ್ನು ಜಾರಿ ಮಾಡ್ತೀವಿ. ನಿಮಗೆ ಮಜಾ ಮಾಡೋಕ್ಕೆ, ಹಬ್ಬ ಆಚರಣೆ ಮಾಡೋಕ್ಕೆ ನಮಗೆ ಯಾವುದೇ ತೊಂದರೆ ಇರೋದಿಲ್ಲ. ಆದರೆ ಇನ್ನೊಬ್ಬರಿಗೆ ತೊಂದರೆ ಮಾಡಿ ನಾವು ಮಾಡ್ತೀವಿ ಅಂದ್ರೆ ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಎಟ್ಟೋದು ನಮಗೆ